ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಪ್ರೀತಿ ಹೃದಯ ಮಕ್ಕಳೇ, ಈ ದಿನ ಹೊಸ ದಿನ ದೇವರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರತಿದಿನ ದೇವರು ನಮ್ಮ ಸಂಗಡ ಮಾತಾಡುವಂಥ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ಯಾಕೆ ಧೈರ್ಯ ಕೆಡುತ್ತೀರಿ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಒಂದು ವೇಳೆ ಧೈರ್ಯ ಗೆಡುತ್ತಾ ಇರ್ತೀವಿ. ಅಯ್ಯೋ, ನನ್ನ ಭವಿಷ್ಯದ ಬಗ್ಗೆ ಏನು ಮಾಡಲಿ, ನನ್ನ ಕುಟುಂಬದಲ್ಲಿ ಯಾವ ರೀತಿಯಲ್ಲಿ ನಡೆಸಬೇಕು ಎಂಬಂಥ ಒಂದು ಭಯದಲ್ಲಿ ನಾವು ಜೀವಿಸ್ಬೋದು. ಆದರೆ ದೇವರು ಯಾಕೆ ಧೈರ್ಯ ಕೆಡುತ್ತೀರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 40ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರುತ್ತಾರೆ, ತರುವಾಯ ಆತನು ಅವರನ್ನು, ಯಾಕೆ ಧೈರ್ಯಗೆಡುತ್ತೀರಿ, ಇನ್ನು ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು ಅವರು ಬಹು ಭಯಪಟ್ಟು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಯೇಸು ಸ್ವಾಮಿ ಎಲ್ಲ ಊರುಗಳಲ್ಲಿ ಹೋಗಿ ಅವರು ಒಂದು ಪ್ರಯಾಣ ಮಾಡ್ತಾ ಇರುವಾಗ ಒಂದು ದೋಣಿಯಲ್ಲಿ ಎಲ್ಲ ಶಿಷ್ಯರಿದ್ದರು. ಆ ಶಿಷ್ಯರು ಇರುವಂಥ ಸಮಯದಲ್ಲಿ ಯೇಸು ಸ್ವಾಮಿ ಕೂಡ ಸುಸ್ತಾಗಿ ಆ ದೋಣಿ ಒಳಗಡೆ ನಿದ್ರೆ ಮಾಡ್ತಾರೆ. ಅವಾಗ ತುಂಬ ಭಯಂಕರವಾದಂಥ ಒಂದು ಬಿರುಗಾಳಿ ಮಳೆ ಹಾಗೆ ಬಂತು. ಅವರೆಲ್ಲ ಆಶ್ಚರ್ಯ ಪಡ್ತಾರೆ. ಅಯ್ಯೋ ದೇವ್ರೆ, ನಮ್ಮನ್ನು ಕಾಪಾಡೋರು ಯಾರಿಲ್ಲಪ್ಪ, ಇಷ್ಟೊಂದು ಬಿರುಗಾಳಿ ಹೇಗಪ್ಪ ನಿಲ್ಲಿಸೋದು ಎಂಬುದಾಗಿ ಅವರು ದುಃಖದಲ್ಲಿರುವಾಗ ದೇವರಿಗೆ ಎಬ್ಬಿಸ್ತಾರೆ. ಏಸಪ್ಪ, ನಮ್ಮನ್ನು ಹೇಗಾದ್ರೂ ಮಾಡಿ ಕಾಪಾಡು, ಈ ಬಿರುಗಾಳಿ ಇಷ್ಟೊಂದು ನಮ್ಮನ್ನು ಇದು ಮಾಡ್ತಾ ಇದ್ದೆ ಎಂಬುದಾಗಿ ಆತ ಎಚ್ಚರಿಕೆಯಲ್ಲ. ಯಾಕೆ ಧೈರ್ಯಗಿಡುತ್ತೀರಿ, ನಿಮಗೆ ನಂಬಿಕೆ ಇಲ್ಲವೋ ಎಂಬುದಾಗಿ ಅವ್ರು ಭಯಪಡ್ತಾ ಇದ್ರು. ದೇವ್ರು ಹೇಳ್ತಾರೆ, ಯಾಕೆ ಇನ್ನ ನಂಬಿಕೆ ಇಲ್ಲ, ಯಾಕೆ ಭಯಪಡ್ತಾ ಇದ್ದೀರಿ ಎಂಬುದಾಗಿ ದೇವ್ರು ಹೇಳ್ತಾ ಇದ್ದಾರೆ. ಹೌದು ಪ್ರೀತಿದೆ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಕೂಡ ಅಯ್ಯೋ ನನಗೆ ಭಯ ಇದೆ, ನಾನು ಹೇಗಪ್ಪ ಜೀವಿಸಲಿ, ಅಯ್ಯೋ ನನ್ನ ಭವಿಷ್ಯದ ಕುರಿತು, ಅಯ್ಯೋ ನನ್ನ ಕುಟುಂಬದಲ್ಲಿ ಇರ್ಬೋದು ಅಥವಾ ಆರ್ಥಿಕದಲ್ಲಿ ಭಯ ಇರ್ಬೋದು. ಆದರೆ ದೇವ್ರು ಹೇಳ್ತಾರೆ, ಯಾಕೆ ಧೈರ್ಯಗೆಡುತ್ತೀರಿ, ನಿಮ್ಮ ನಂಬಿಕೆ ಇನ್ನೂ ಹೆಚ್ಚಾಗಿ ನಂಬಿಕೆಯಿಂದ ಜೀವಿಸಿರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿದೆ ಮಕ್ಕಳೇ, ಅದೇ ತರ ಏಷ್ಯನ್ ಪ್ರಬೋಧನೆ ಗ್ರಂಥ 43ನೇ ವಾಕ್ಯ ನೋಡುವುದಾದ್ರೆ ಅಲ್ಲಿ ಹೀಗೆ ಹೇಳ್ತಾರೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನೋ. ಆಮೇನ್. ಮತ್ತೆ ಹೇಳ್ತಾರೆ, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸದು, ನಡೆಯುವಾಗಲೂ ನೀನು ಎಂಬುದಾಗಿ. ಅವ್ರ ಪ್ರೀತಿದೆ ಮಕ್ಕಳೇ, ದೇವರು ನಮ್ಮನ್ನು ಯಾವಾಗಲೂ ನಮ್ಮ ಸಂಗಡ ಇರ್ತಾನೆ. ಎಂಥ ಬಿರುಗಾಳಿ ಬಂದರೂ, ನೀ ಜಲರಾಶಿಯನ್ನು ಹಾದು ಹೋಗುವಾಗಲೂ ದೇವ್ರು ನಮ್ಮ ಸಂಗಡ ಇರ್ತಾನೆ ಎಂಬುದಾಗಿ ದೇವ್ರು ವಾಗ್ದಾನ ಹೇಳ್ತಾರೆ. ಈ ಭೂಮಿ ಎಲ್ಲ ಅಳೆದು ಹೋಗಿರ್ಬೋದು, ಆದರೆ ನಾನು ನಿನ್ನ ಸಂಗಡ ಇರ್ತೀನಿ ಎಂಬುದಾಗಿ ಯೆಶಾಯನಲ್ಲಿ ಹೇಳ್ತಾರೆ. ಅದೇ ಥರ ಪ್ರೀತಿದೆ ಮಕ್ಕಳೇ, ನಮ್ಮ ಎಷ್ಟೇ ಸಮಸ್ಯೆ ಇರ್ಬೋದು, ಸಾಲದ ಸಮಸ್ಯೆ ಇರ್ಬೋದು, ಆದರೆ ದೇವರು ನಮ್ಮ ಸಂಗಡ ಇರುವಂಥ ದೇವರು. ನಾವು ಯಾಕೆ ಧೈರ್ಯ ಕೊಡಬೇಕು, ನಾವು ದೇವರಲ್ಲಿ ನಂಬಿಕೆಯಿಂದ ಜೀವಿಸಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅದೇ ಥರ ದಾವೀದನು ಬರೆದ ಕೀರ್ತನೆ 46ನೇ ಅಧ್ಯಾಯ ನೋಡುವುದಾದ್ರೆ ಪ್ರೀತಿ ಮಕ್ಕಳಲ್ಲಿ ಹೇಳ್ತಾರೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಅದರಿಂದ ಭೂಮಿಯಿಂದ ಮಾರ್ಪಟ್ಟರೂ ಬೆಟ್ಟಗಳನ್ನು ಅಳೆದರೂ ಮುಳುಗಿ ಹೋದರೂ ನಮಗೇನು ಭಯವಿಲ್ಲ ಎಂಬುದಾಗಿ. ಹೌದು ಪ್ರೀತಿದೆ ಮಕ್ಕಳೇ, ದಾವೀದನು ಹೇಳ್ತಾರೆ, ದೇವ್ರು ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ. ಎಲ್ಲವರು ಕೈ ಬಿಟ್ಟರು ಕೂಡ ದೇವ್ರು ನಮಗೆ ಸಹಾಯ ಮಾಡುವಂಥ ದೇವರು. ಈ ಭೂಮಿಯನ್ನು ಮಾರ್ಪಟ್ಟರು ಕೂಡ ದೇವ್ರು ನಮ್ಮ ಸಂಗಡ ಇರ್ತಾನೆ, ನಾವು ಯಾವುದಕ್ಕೂ ಭಯ ಪಡಬಾರ್ದು ಎಂಬುದಾಗಿ. ಹೌದು ಪ್ರೀತಿದೆ ಮಕ್ಕಳೇ, ಇಂದು ನಾವು ತೀರ್ಮಾನ ಮಾಡ್ಕೊಳ್ಬೇಕು, ದೇವ್ರೇ ನಾನು ಭಯಪಡದೆ ನಿನ್ನಲ್ಲಿ ನಂಬಿಕೆಯಿಂದ ಜೀವಿಸ್ತೀನಿ. ಅಂದು ದೇವರ ಶಿಷ್ಯರನ್ನ ಯಾವ ತರ ಬಿರುಗಾಳಿಯಿಂದ ಕಾಪಾಡಿದೋ ಅದೇ ತರ ನನಗೆ ಕೂಡ ನನ್ನ ಜೀವಿತದಲ್ಲಿ ನೀನು ಕಾಪಾಡೆಂಬುದಾಗಿ ಕೇಳುವಾಗ ವಿಶೇಷವಾಗಿ ನಮ್ಮನ್ನು ಸಹಾಯ ಮಾಡುತ್ತಾ ಸರ್ವಶಕ್ತರಾಗಿದ್ದಾರೆ. ಪ್ರೀತಿದೆ ಮಕ್ಕಳೇ, ಎಂದು ದೇವರು ನಮ್ಮನ್ನು ಕೈ ಬಿಡೋದಿಲ್ಲ, ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿಸಿ ಕಾಪಾಡಲಿ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆ ದೇವರೇ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡು, ಈ ನೂತನ ದಿನ ನೋಡುವಂತೆ ಸಹಾಯಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆ ದೇವರೇ ನಿಮ್ಗೆ ಒಳ್ಳೆ ವಾಗ್ದಾನ ಕೊಡಿದೆ, ಯಾಕೆ ಧೈರ್ಯಗೆಡುತ್ತೀರಿ ಎಂಬುದಾಗಿ. ಹೌದು ಯೇಸಪ್ಪ, ಈ ವಿಡಿಯೋ ಯಾರು ನೋಡಿದ್ರು ಆ ಮಕ್ಕಳಿಗೆ ಧೈರ್ಯ ಕೊಡು, ಎಲ್ಲ ಭಯದ ಆತ್ಮನ ತೆಗೆದಾಕಿ ನಿನ್ನ ಕೃಪೆ ಶಾಂತಿನ ನಡೆಸಪ್ಪ ಅಂತ ಪ್ರಾರ್ಥಿಸಿದ್ರೆ. ಪ್ರೀತಿಯುಳ್ಳ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ ಜೀವ ತಂದೆ, ಆಮೇನ್.